ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಇವತ್ತೊಂದೊಳ್ಳೆ ಸೂಪರ್ ಆಗಿರ್ತಕ್ಕಂತಹ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಹಣದ ಮ್ಯಾನೇಜ್ಮೆಂಟ್. ಈ ಮಾರ್ವಾಡಿಗಳು ಹಣದ ಮ್ಯಾನೇಜ್ಮೆಂಟ್ನ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚಿಸ್ತಾ ಹೋಗೋಣ. ಸಾಕಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ನಮ್ಮ ವೀಕ್ಷಕರಿಗೆ ಇನ್ನೂ ಕೂಡ ವಿಶ್ಲೇಷಣೆಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಕಥೆ ಮೂಲಕ ಹೇಳಲಿಕ್ಕೆ ಇವತ್ತಿನ ಎಪಿಸೋಡ್ನ ಒಂದಿಗೆ ಬಂದಿದ್ದೀನಿ. ಸೊ ನಮ್ಮ ಹಣದ ಮ್ಯಾನೇಜ್ಮೆಂಟ್ ಹೇಗೆ ನಾವು ಮಾಡ್ತಾ ಇರ್ತೀವಿ, ಈ ಒಂದು ಆಡಂಬರದ ಜೀವನದಲ್ಲಿ ಹಣವನ್ನು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದನ್ನ ನಾವು ಕಲ್ತಿಲ್ಲ. ಸೊ ಕೆಲವೊಬ್ರು ಹೇಳ್ತಾರೆ ಮಾರ್ವಾಡಿಗಳು ರಕ್ತದಲ್ಲೇ ಬಂದ್ಬಿಟ್ಟಿದೆ, ಅವರು ಶ್ರಮ ಪಡಲ್ಲ ಅಂತ. ಸೊ ನಿಮಗೆ ಒಂದು ಕತೆ ಮೂಲಕ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಒಂದು ಕಾನ್ಸ್ಟೆಂಟ್ ಪ್ರೀತಿಗೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಂತಹ ಪ್ರತಿಯೊಬ್ಬ ಕೂಡ ವೀಕ್ಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ವಿಷಯದ ಕಡೆ ಹೋಗೋಣ. ಸ್ನೇಹಿತರೆ, ಒಂದು ಕತೆ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ತುಂಬಾ ಕಾರ್ಗಳು, ಒಡವೆಗಳು, ಆಸ್ತಿ ಅಂತಸ್ತು, ಆಳು ಕಾಳು ಎಲ್ಲವೂ ಕೂಡ ಅವ ಒಂದು ಶ್ರೀಮಂತಿಕೆಯಲ್ಲಿ ಇರ್ತಾನೆ. ಸೊ ಅದೇ ಅಪೋಸಿಟ್ನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತುಂಬ ಬಡವನಿರ್ತಾನೆ. ಆ ಒಂದು ಶ್ರೀಮಂತ ಮಾರ್ವಾಡಿ ವ್ಯಕ್ತಿನ ನೋಡಿ ಗಿಲ್ಟ್ ಪಡ್ತಾ ಇರ್ತಾನೆ, ಹೊಟ್ಟೆ ಉರಿ ಪಡ್ತಾ ಇರ್ತಾನೆ, ದೇವರಿಗೆ ಶಾಪ ಹಾಕ್ತಾ ಇರ್ತಾನೆ. ನನಗೆ ಯಾಕಪ್ಪ ಭಗವಂತ ಎಂಥದ್ದು ಕೊಟ್ಟೆ, ನಾನು ಹೇಗಾದರೂ ಮಾಡಿ ಶ್ರೀಮಂತನಾಗಬೇಕಲ್ಲ ಅಂತ ಹೇಳ್ಬಿಟ್ಟು. ಒಂದು ದಿನ ಭಗವಂತ ಅವನ ಕನಸಲ್ಲಿ ಬರ್ತಾನೆ. ಯಾಕೆ ಅಷ್ಟೊಂದು ನನಗೆ ಶಾಪ ಹಾಕ್ತಾ ಇದೆಯಾ, ಆ್ಯಂಡ್ ಯಾಕೆ ಎಲ್ಲರನ್ನೂ ನಿಂದಿಸ್ತಿದೀಯಾ, ಏನಾಗಬೇಕು ನನ್ನಿಂದ ಅಂತ ಕೇಳಿದಾಗ ಆ ಮಾರ್ವಾಡಿ ಆ ಶ್ರೀಮಂತ ಇರ್ತಕ್ಕಂಥದ್ದನ್ನು ನನ್ನ ಕಣ್ಣಲ್ಲಿ ನೋಡ್ಲಿಕ್ಕಾಗ್ತಾ ಇಲ್ಲ, ಆ ರೀತಿ ನಾನು ಶ್ರೀಮಂತ ಆಗಬೇಕು ಅಂತ ಹೇಳಿದಾಗ, ನೋಡಪ್ಪ ಅವನ ರೀತಿ ನೀನು ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತುಂಬ ಎಫರ್ಟ್ ಹಾಕಿ ತುಂಬ ಕಷ್ಟಪಟ್ಟು ಆತ ಬೆಳೆದಿದ್ದಾನೆ ಆ್ಯಂಡ್ ತುಂಬ ಶ್ರೀಮಂತನಾಗಿದ್ದಾನೆ. ಆತನಂತೆ ನೀನು ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಬೇಕಾದರೆ ಅವನನ್ನು ಕೂಡ ನಾನು ಬಡವನಾಗಿ ಮಾಡಬಹುದು ಅನ್ನೋದನ್ನು ಭಗವಂತ ಹೇಳಿದಾಗ, ಅದನ್ನು ನನ್ನ ಕಣ್ಣಲ್ಲಿ ಆ ಶ್ರೀಮಂತಿಕೆನ ನೋಡ್ಲಿಕ್ಕೆ ಆಗ್ತಿಲ್ಲ. ಇದು ಹೇಗೆ ಅಂತ ಅಂದರೆ, ಒಂದು ಕಣ್ಣಲ್ಲ ಎರಡು ಕಣ್ಣು ಹೋದರೂ ಪರವಾಗಿಲ್ಲ, ನನ್ನಂತೆ ಆಗಬೇಕು ಅನ್ನೋ ರೀತಿ. ಸೊ ಅವನನ್ನು ಬಡವನಾಗಿ ಮಾಡು ಅಂತ ಹೇಳ್ಬಿಟ್ಟು ಭಗವಂತನಿಗೆ ಆ ಬಡವ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಬಡವಾಗೇ ಇರ್ತಾನೆ. ಆ ಒಬ್ಬ ಮಾರ್ವಾಡಿ ಶ್ರೀಮಂತ ಇದ್ದಕ್ಕಿದ್ದ ಹಾಗೆ ಬಡವ ಆಗ್ತಾನೆ. ಸೊ ಹೀಗೆ ಇಬ್ಬರು ಕೂಡ ಬಡವ ಮತ್ತು ಶ್ರೀಮಂತ ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಕೋಳಿ ಒಬ್ಬ ಮಾರಾಟಗಾರ ಬರ್ತಾನೆ. ತುಂಬ ಸ್ವಾಮಿ ಕಡುಬಡ್ತನ ಇದೆ, ದಯವಿಟ್ಟು ಕಡಿಮೆ ಬೆಲೆನಾದ್ರೂ ನನ್ನ ತಾಯಿಗೆ ಔಷಧಿನ ತೊಗೊಳ್ಬೇಕು, ಕಡಿಮೆ ಬೆಲೆ ಆದರೂ ಪರವಾಗಿಲ್ಲ, ನನಗೆ 100 ರೂಪಾಯಿ ಕೊಟ್ಟು 4 ಕೋಳಿನ ನೀವಿಬ್ಬರು ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೋಳಿನ ಕೊಡ್ತಾನೆ. ಸೊ ಅವರಿಬ್ಬರು ಡಿವೈಡ್ ಮಾಡಿ ಕೋಳಿನ ತೊಗೊಂಡು ಬರ್ತಾರೆ. ಈ ಒಬ್ಬ ಬಡವ ಏನು ಮಾಡ್ತಾನೆ, ಮನೆಗೆ ಹೋಗಿ ಅಪ್ಪ ಇವತ್ತು ಎಂಥ ಊಟ ಕೊಟ್ಟೆ ಅಂತ ಹೇಳಿ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಿ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅವನು ಊಟ ಮಾಡ್ತಾನೆ. ಈ ಶ್ರೀಮಂತ ಆಗಿ ಬಡವ ಆಗಿರ್ತಾನಲ್ಲ ಮಾರ್ವಾಡಿ ಏನು ಮಾಡ್ತಾನೆ, ಅದನ್ನು ಮನೆಗೆ ತೊಗೊಂಡು ಹೋಗಲ್ಲ. ಸೊ ಅದನ್ನು ಮಾರ್ಕೆಟ್ಗೆ ತೊಗೊಂಡು ಹೋಗಿ ಆ 2 ಕೋಳಿನ ಮಾರ್ತಾನೆ. ಅದರಿಂದಂತಹ ಬಂದಂತಹ ದುಡ್ಡನ್ನು ಮತ್ತೊಂದಷ್ಟು ಕೋಳಿನ ಪರ್ಚೇಸ್ ಮಾಡಿ ಆ ಮತ್ತೊಬ್ಬ ವ್ಯಕ್ತಿನ ಮಾರಾಟ ಮಾಡೋದಕ್ಕೆ ಬಿಡ್ತಾನೆ. ಸೊ ಆ ಮಾರಾಟ ಮಾಡಿದಂತಹ ಕೋಳಿ ಮಾರಾಟ ಮಾಡಿರ್ತೀನಲ್ಲ, ಆ ದುಡ್ಡನ್ನ ತಗೊಂಡು ಮತ್ತಷ್ಟು ಕೋಳಿನ ಪರ್ಚೇಸ್ ಮಾಡಿಕೊಂಡು ಮತ್ತೊಬ್ಬ ವ್ಯಕ್ತಿನ ಆ ಕೋಳಿ ಮಾರಾಟಕ್ಕೆ ಬಿಡ್ತಾನೆ. ಹೀಗೆ ಅದರಿಂದ ಬಂದಂತಹ ದುಡ್ಡನ್ನ ಕೋಳಿ ಪರ್ಚೇಸ್ ಮಾಡೋದು, ಮತ್ತೆ ಇನ್ನೊಬ್ಬ ವ್ಯಕ್ತಿನ ಬಿಡೋದು, ಈ ರೀತಿ ಮಾಡ್ಕೊಂಡು ಬರ್ತಾನೆ. ಕೊನೆಗೆ ಒಂದಿನ ದೊಡ್ಡ ಒಂದು ಶ್ರೀಮಂತನಾಗ್ತಾನೆ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ, ಎಲ್ಲರೂ ಹೇಳ್ತಾರೆ ಈ ಮಾರ್ವಾಡಿಸ್ಗಳಿಗೆ ಅದು ಒಂದು ರಕ್ತದಿಂದಲೇ ಬಂದಿರ್ತಾರೆ. ಸೊ ಅವರೊಂದು ಹಣವನ್ನು ಹೇಗೆ ಅನ್ನೋದನ್ನು ಕಲ್ತಿರ್ತಾರೆ ಅಂತ. ಅದೊಂದು ಬುದ್ಧಿವಂತಿಕೆನೇ ಆಗಿರುತ್ತೆ. ಯಾಕಂದರೆ ಇಲ್ಲಿ ಬಡವ ಏನು ಮಾಡ್ದ, ಅವನು ಬಡವನಾಗೆ ಉಳ್ಕೊಳ್ಳೋದಕ್ಕೆ ಉಂಡ ತಿಂದ ತೇಗ್ದ. ಅದೇ ಈ ಒಬ್ಬ ಮಾರ್ವಾಡಿ ಬುದ್ಧಿವಂತ ಏನು ಮಾಡ್ದ, ಅದರಿಂದ ಬಂದಂತಹ ದುಡ್ಡನ್ನು ಮತ್ತೊಂದಷ್ಟು ದುಡಿಯಲಿಕ್ಕೆ ಬಿಟ್ಟ. ಇದು ಮಾರ್ವಾಡಿಯ ಲಕ್ಷಣಗಳು. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಇವತ್ತಿನ ಒಂದು ಆಡಂಬರದ ಜಂಜಾಟಕ್ಕೆ ಶೋ ಅಪ್ ಕೊಟ್ಕೊಳ್ತೀವಿ. ಸೊ ನಾವೇನು ಮಾಡ್ತೀವಿ, ಆತ ಏನು ಮಾಡ್ದ, 10 ರೂಪಾಯಿನ ಸಂಪಾದನೆ ಮಾಡಿ 20 ರೂಪಾಯಿನ ಸಂಪಾದನೆ ಮಾಡ್ದ, ನಾಳೆ 30 ಮಾಡ್ದ, 40 ಮಾಡ್ದ. ನಾವೇನು ಮಾಡ್ತೀವಿ, ಇವತ್ತು 10,000 ಸಂಬಳ ತಗೊಳ್ತು ಅಂತಂದರೆ 12,000 ರೂಪಾಯಿನ ಖರ್ಚು ಮಾಡ್ತೀವಿ. ಆತ 10,000 ರೂಪಾಯಿ ಸಂಪಾದನೆ ಮಾಡ್ತಿದ್ದಾನೆ ಅಂದರೆ 12,000 ರೂಪಾಯಿನ ಅವನು ಆದಾಯ ಮಾಡ್ತಾನೆ ಆ್ಯಂಡ್ ಸೇವಿಂಗ್ಸ್ ಮಾಡ್ತಾನೆ. ಆ ದುಡ್ಡನ್ನು ಮತ್ತೆ
ಮತ್ತೆ ದುಡಿಲಿಕ್ಕೆ ಬಿಡ್ತಾನೆ. ಸೊ ಇದು ಅವರ ಒಂದು ಬುದ್ಧಿವಂತಿಕೆ, ಇದು ನಮ್ಮ ಒಂದು ಬುದ್ಧಿವಂತಿಕೆ. ನಾವು ನಮ್ಗೊಂದು 10,000 ರೂಪಾಯಿ ಸಂಬಳ ಬಂದರೂ ಕೂಡ 20,000 ರೂಪಾಯಿ ಅಂತ ಹೇಳ್ಕೊಂಡು ಶೋ ಆಫ್ ಕೊಡ್ತಾ ಇರ್ತೀವಿ. ಆತ ಆ ರೀತಿ ಮಾಡಲ್ಲ. ನಮಗೆ ಜನ ಆಡ್ಕೊತಾರೆ, 20,000 ರೂಪಾಯಿ ಅಂತ ಹೇಳ್ಬಿಟ್ಟಿದ್ದೀವಿ, ನಾನು ಸೈಕಲಲ್ಲಿ ಓಡಾಡ್ತಾ ಇದ್ದೀನಿ, ನಾನು ಬೈಕ್ ತೊಗೊಳ್ಬೇಕು. ಇನ್ನೂ ದೊಡ್ಡ ಮಟ್ಟದಲ್ಲಿ ಹೇಳಿರ್ತೀನಿ, ನಾನು ಬೈಕ್ ತೊಗೊಳ್ತಾ ಇದ್ದೀನಿ, ಸೊ ಕಾರ್ ತೊಗೊಳ್ಬೇಕು. ಅಲ್ಲಿ ನಾನು ಆ ಕಾರನ್ನು ತಗೊಂಡು ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ಮತ್ತೊಂದು ಸೇರ್ಪಡೆ ಅಂತ. ಈ ಒಂದು ಶೋ ಅಪ್ ಅಲ್ಲಿ ನಾವು ಒಳಗಡೆ ತಿಂಗಳಿಗೆ 30ರಿಂದ 35 40 ಸಾವಿರ EMI ಕಟ್ತಾ ಇರೋದು ಯಾರ ಕಣ್ಣಿಗೂ ಕಾಣಿಸಲ್ಲ. ಹಾಗೆ ಬೇರೆಯವ್ರನ್ನ ಮೆಚ್ಚಲಿಕ್ಕೋಸ್ಕರ ನಮ್ಮ ಬದುಕನ್ನು ನಾವೇ ನಾಶ ಮಾಡ್ಕೊಳ್ತಾ ಇದ್ದೀವಿ. ಈ ಮಾರ್ವಾಡಿಸ್ಗಳು ಏನು ಮಾಡ್ತಾರೆ ಅಂತ ಅಂದರೆ, ಅವರು ತುಂಬ ಸರಳತೆಯಿಂದ, ತುಂಬ ಅಚ್ಚುಕಟ್ಟಾಗಿ, ಅವಿನಯದಿಂದ, ಗೌರವದಿಂದ ಅವರಿಗೆ 20,000 ರೂಪಾಯಿ ಸಂಬಳ ಬರ್ತಾ ಇದ್ರು ಕೂಡ 10,000 ಸಂಬಳ ಅಂತ ಹೇಳ್ಕೊಂಡು ತುಂಬ ಸರಳವಾದಂತಹ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಕೂಡ ಶೋ ಅಪ್ ತೋರಿಸ್ಕೊಳ್ಳಿಕ್ಕೆ ಹೋಗಲ್ಲ. ಸೊ ನಮ್ಮ ಬದುಕನ್ನು ನಾವು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ, ಹಣವನ್ನು ಬೇರೆಯವ್ರಿಗೋಸ್ಕರ ಮೆಚ್ಚಲಿಕ್ಕೋಸ್ಕರ, ನಮ್ಮ ಒಂದು ಶೋ ಅಪ್ ಮಾಡಬೇಡ ಅಂತ ನಾನು ಹೇಳಲ್ಲ. ಪ್ರತಿಯೊಂದಕ್ಕೂ ಕೂಡ ಶೋ ಅಪ್ ಇದ್ರೇನೆ ಆ್ಯಂಡ್ ಎಂಜಾಯ್ಮೆಂಟ್ ಇದ್ರೇನೆ ಲೈಫ್ ಅಂತ ಅನ್ನಿಸ್ಕೊಳ್ಳೋದು. ಆದರೆ ನಮಗೆ ಬರ್ತಕ್ಕಂತಹದ್ದು 10,000 ಸಂಬಳ ಆಗಿ ಅದನ್ನು ನಾವು 20,000 ರೂಪಾಯಿ ಖರ್ಚು ಮಾಡೋದ್ರಿಂದ ಅದು ಶೋ ಅಪ್ ಅಂತ ಅನ್ನಿಸ್ಕೊಳ್ಳಲ್ಲ. ಲೈಫೇ ಅಲ್ಲಿ ಕುಟ್ಟೋಗುತ್ತೆ. ಸೊ ಆ ವ್ಯಕ್ತಿ ಏನು ಮಾಡ್ತಾನೆ, ಮಾರ್ವಾಡಿ ಆ 10,000ನ 20,000 ದುಡಿಲಿಕ್ಕೆ ಬಿಡ್ತಾನೆ, ಆ 20,000ನ 40,000 ದುಡಿಲಿಕ್ಕೆ ಬಿಡ್ತಾನೆ. ಆ 40,000 ಬಂದಿದ್ರಿಂದ ಆ 10,000 ತಗೊಂಡು ಎಂಜಾಯ್ ಮಾಡ್ತಾನೆ. ಸೊ ಇದರಂತಹ ಅವರ ಜೀವನದ ಶೈಲಿ ಇದಾಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ದೇನೆ ಆ ವ್ಯಕ್ತಿನೇ ನಾವು ದೂರ್ತಕ್ಕಂಥದ್ದು, ಅವ್ರಿಗೆ ಯಾಕೆ ಇಷ್ಟೊಂದು ಶ್ರೀಮಂತ ಆಗ್ತಿದ್ದಾರೆ ಅನ್ನೋದನ್ನು ಅಸೂಯೆ ಪಡ್ತಕ್ಕಂಥದ್ದು, ನಮಗೆ ಸಾಮರ್ಥ್ಯ ಎಷ್ಟಿದೆ, ಆ ದುಡ್ಡನ್ನು ನಾವು ಎಷ್ಟು ದುಡಿಸ್ಬೇಕು ಅನ್ನೋದನ್ನು ನಾವು ಕಲಿತಾ ಇಲ್ಲ. ನೆಕ್ಸ್ಟು ಈ ಮಾರ್ವಾಡಿಗಳಿಗೆ ಇರ್ತಕ್ಕಂಥ ವಿಶೇಷ ಗುಣ ಏನು ಗೊತ್ತಾ? ಯಾರಾದರೂ ಅವ್ರಿಗೆ ಗ್ರಾಹಕರು ಬಂದರು ಅಂತ ಅಂದರೆ ಅವ್ರನ್ನ ಅಸಡ್ಡೆ ಮಾಡಲ್ಲ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಆ್ಯಂಡ್ ಆ ಗ್ರಾಹಕರು ಏನಾದರೂ ಅವ್ರು ತಗೊಳ್ತಾ ಇಲ್ಲ ಅನ್ನೋದು ಏನಾದರೂ ಒಂದು ವಿಷಯ ಅವ್ರ ಮನದಟ್ಟು ಗೊತ್ತಾಯಿತು ಅಂದ ತಕ್ಷಣ ಅವ್ರಿಗೆ ಅವರು ಗ್ರಾಹಕರು ಏನಕ್ಕೆ ಬಂದಿದ್ದಾರೆ ಅದನ್ನು ತಗೊಳ್ಬೇಕಾ ಅಥವಾ ನೆಕ್ಸ್ಟ್ ಏನಂತಾರೆ, ಈ ಮಾರ್ವಾಡಿಗಳಿಗೆ ಇರ್ತಕ್ಕಂಥ ವಿಶೇಷ ಗುಣ ಏನು ಗೊತ್ತಾ? ನಾವೇನಾದರೂ ಅವ್ರ ಅಂಗಡಿಗಳಿಗೆ ಹೋದರೆ ನೀವು ಗಮನಿಸಿ ಅವ್ರನ್ನ. ಸೊ ಒಬ್ಬ ವ್ಯಕ್ತಿ ಗ್ರಾಹಕರು ಏನಾದರೂ ಅಲ್ಲಿ ಏನು ತಗೊಳ್ತಾ ಇಲ್ಲ ಅನ್ನೋದು ಏನಾದರೂ ಅವ್ರ ಗಮನಕ್ಕೆ ಗೊತ್ತಾಯಿತು ಅಂತಂದರೆ ಆ ವ್ಯಕ್ತಿ ಹಾಗೆ ಹೋಗಬಾರ್ದು, 100 ಬೇಡ, ಅಟ್ಲೀಸ್ಟ್ 50 ರೂಪಾಯಿನಾದ್ರು ಕೊಟ್ಟು ತಗೊಂಡು ಹೋಗಬೇಕು. ಆ ರೀತಿ ಆ ಒಂದು ವ್ಯಕ್ತಿನ ಮನವೊಲಿಸ್ತಾರೆ ಆ್ಯಂಡ್ ತಗೊಳ್ಳೋ ಹಾಗೆ ಮಾಡ್ತಾರೆ. ನಾವೇನು ಮಾಡ್ತೀವಿ ಗೊತ್ತಾ, ಏನಾದರೂ ಒಬ್ಬ ವ್ಯಕ್ತಿ ಗ್ರಾಹಕ ಅದನ್ನು ತಗೊಳ್ತಾ ಇಲ್ಲ ಅಂತ ಏನಾದರೂ ನಮಗೆ ಗೊತ್ತಾಯಿತು ಅಂದರೆ ಅಸಡ್ಡೆ ಮಾಡ್ತೀವಿ, ಫೋನ್ ನೋಡ್ತಕ್ಕಂಥದ್ದು, ಅದನ್ನ ಮಾಡ್ತಾ ಕುಳಿತುಕೊಳ್ತೀವಿ. ಆದರೆ ಮಾರ್ವಾಡಿಸ್ಗಳು ಹಾಗೆ ಮಾಡಲ್ಲ. ಅದನ್ನು ಸಂಬಂಧನ ಒಂದು ಬಾಂಧವ್ಯದಿಂದ ಮಾತಾಡ್ತಾರೆ. ಸೊ ಸ್ಟಾರ್ಟಿಂಗೇನೆ ನೀವು ಎಲ್ಲಿಯವರು ಅಂತ ಕೇಳ್ತಾರೆ. ಓ ಹೌದಾ, ಭೈರಪ್ಪ ಅಂತ ಇದ್ದಾರೆ ಅಲ್ಲಿ, ನಮಗೆ ಗೊತ್ತಿದೆ ಅವರು, ನಿಮಗೆ ಗೊತ್ತಾ? ಓ ಸೋದರಿ ಆಗಿಬಿಟ್ರಲ್ಲ ನೀವು ನಮಗೆ. ಸೊ ರೈಟ್ ಎಷ್ಟು ಅಂತ ನಾವು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ನಮ್ಮ ಹತ್ರದವರೇ ಆಗಿಬಿಟ್ರಿ, ನಾವೇನು ನಿಮಗೆ ರೈಟ್ ಹೇಳೋದು, ನಾವು ಆ ಮಾತಿಗೆ ಬಿದ್ದೇ ಹೋಗ್ಬಿಡ್ತೀವಿ. ಸೊ ಅವ್ರು ಅಟ್ಲೀಸ್ಟ್ ಅಲ್ಲಿ ನಮಗೆ ಲಾಭ ಬರುತ್ತಾ ಅನ್ನೋದು ನೋಡಲ್ಲ, ಗ್ರಾಹಕರನ್ನ ಇಂಪ್ರೆಸ್ ಮಾಡ್ತಾರೆ. ನೆಕ್ಸ್ಟು ಕೂಡ ಅವ್ರು ಬರಬೇಕು, ಬಾರ್ಗಿಂಗ್ ಮಾಡ್ತಕ್ಕಂತಹ ನೆಸೆಸಿಟಿನೇ ಇರಬಾರ್ದು, ಅವ್ರಿಗೆ ಏನು ಸಿಗಬೇಕೋ ಅದನ್ನು ಕೊಟ್ಬಿಟ್ಟು ಅವ್ರು ತೊಗೊಂಡು ಹೋಗಬೇಕು ಅನ್ನೋಂಥ ಒಂದು ಕೆಪಾಸಿಟಿನ ಅವ್ರು ಇಟ್ಕೊಂಡಿರ್ತಾರೆ. ಸೊ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಾವು ಅಬ್ಸರ್ವ್ ಮಾಡ್ತಕ್ಕಂತಹ ಕೆಪಾಸಿಟಿ ಭಗವಂತ ನಮಗೂ ಕೊಟ್ಟಿದ್ದಾನೆ. ಸೊ ನಾವು ಅದನ್ನು ಅಬ್ಸರ್ವ್ ಮಾಡಲ್ಲ. ಸೊ ಅದನ್ನು ಅಸಡ್ಡೆ ಮಾಡಿಬಿಟ್ಟು ಅವ್ರು ತೊಗೊಂಡು ಹೋಗಲ್ವಾ, ಅದನ್ನು ಬಿಟ್ಟಾಕು, ನೆಕ್ಸ್ಟ್ ಕಸ್ಟಮರ್ನ ನೋಡು ಅಂತ ಹೇಳ್ತೀವಿ. ಅಷ್ಟು ಒಂದು ಬಾಂಧವ್ಯದಿಂದ ಇರ್ತೀವಿ. ಮತ್ತು ಇವ್ರಿಗೆ ಒಂದು ಬಾರ್ಗಿಂಗ್ ಸ್ಕಿಲ್ಲಿಂಗ್ ಇರುತ್ತೆ. ಏನಾದರೂ ಒಂದು ತೊಗೊಳ್ಳಿಕ್ಕೆ ಹೋದರೆ ಸೊ ಎಷ್ಟು ಚಂದ ಮಾತಾಡ್ತಾರೆ ಗೊತ್ತಾ? ಸಾಬ್, ಎಷ್ಟು ಅವರ ಮಾತಿಗೆ ನಾವು ಮರ್ಗಾಗಿ ಹೋಗ್ಬಿಡ್ಬೇಕು, ಇಷ್ಟೊಂದು ಹೇಳ್ತೀರಲ್ಲ. ಸೊ ಆ ರೀತಿ ಒಂದು ಬಾಂಧವ್ಯ ರಿಲೇಷನ್ಶಿಪ್ನ ಹೊಂದ್ಕೊಳ್ತಾರೆ. ಅವ್ರ ಅಂಗಡಿಗೆ ಹೋದರೂ ಅಷ್ಟೇ, ತಗೊಳ್ಳಿ ನೀರು ಕುಡೀರಿ ಅಂತ ನೀರು ಕೊಡ್ತಕ್ಕಂಥದ್ದು, ಅಂಥ ಒಂದು ರಿಲೇಷನ್ಶಿಪ್ ಬಾಂಡಿಂಗ್ನ ಇಟ್ಕೊಳ್ತಾರೆ. ಸೊ ಅವ್ರು ಏನಾದ್ರು ನಮಗೆ ಬಾರ್ಗಿಂಗ್ ಮಾಡ್ತಿದ್ದಾರೆ ಅಂತಲೇ ಅನ್ಸೋಲ್ಲ, ಕೊಟ್ಬಿಡ್ತೀವಿ. ಈ ಹೆಣ್ಮಕ್ಳುಗಳು ನೋಡಿದ್ದೀರಾ, ಸಾಧ್ಯವಾದಷ್ಟು ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ. ಈ ಹೆಣ್ಮಕ್ಳುಗಳು ಮಾರ್ವಾಡಿಸ್ಗಳು ಎಷ್ಟು ಚಂದ ಮಾತಾಡಿ ಆ್ಯಂಡ್ ಮರಳು ಮಾಡಿ ಆ್ಯಂಡ್ ಎಷ್ಟು ಅವ್ರಿಗೆ ಲಾಸು ಕೂಡ ಮಾಡಲ್ಲ ಆ್ಯಂಡ್ ಎಷ್ಟು ಬಾಂಧವ್ಯದಿಂದ, ಎಷ್ಟು ವಿನಯದಿಂದ ಮಾತಾಡ್ತಾರೆ ಗೊತ್ತಾ? ಆದರೆ ನಾವು ಹಾಗೆ ಮಾಡಲ್ಲ. ಏನಾದರೂ ಸ್ವಲ್ಪ ಅವರು ಬಾರ್ಗಿಂಗಿಗೆ ಜಾಸ್ತಿ ಮಾಡ್ತು ಅಂತಂದರೆ ಅವ್ರ ಹತ್ರ ನನಗೇನು ಸಂಬಂಧ, ಅವ್ರಿಗೂ ನನಗೂ ದುಡ್ಡಿನ ವ್ಯವಹಾರ ಇದೆ, ನಾನು ಮತ್ತೆ ಏನಾದರೂ ತಗೊಳ್ಬೇಕು, ದುಡ್ಡು ಕೊಡಬೇಕು, ಬರಬೇಕು, ಈ ರೀತಿ ದುರಹಂಕಾರವನ್ನು ತೋರಿಸ್ತೀವಿ. ಆದರೆ ಅವರು ಸಂಬಂಧವನ್ನು ಬೆಳೆಸ್ತಾ ಹೋಗ್ತಾರೆ. ಸೊ ಇವ್ರಿಗೆ ಯಾರೇ ಒಂದು ಅಂಗಡಿಗೆ ಬರಲಿ, ಫಸ್ಟು ನೀರು ಕೊಡ್ತಾರೆ, ಕುಡೀರಿ ಅಂತಾರೆ, ಬಾಂಧವ್ಯದಿಂದ ಮಾತಾಡ್ತಾರೆ.
ಸೊ ಅವ್ರಿಗೇನಾದರೂ ಒಂದು ದುಡ್ಡನ್ನ ಬಡ್ಡಿ ಕೊಡೋದ್ರಲ್ಲೂ ಅಷ್ಟೇ, ಸಾಬ್ ನಾವು ಮಾರ್ಕೆಟ್ನಿಂದ 3% ತಂದಿದ್ದೀವಿ, ಅದನ್ನು ನೀವು ತೊಗೊಳ್ಳಿ, ಎಕ್ಸ್ಟ್ರಾ ಕೊಟ್ಟು ತೊಗೊಂಡು ಹೋಗಿ ಅಂತ ಈ ರೀತಿ ಹೇಳ್ತಾರೆ. ಸೊ ನಮಗೆ ಆ ಮಾತಿಗೆ ನಾವು ಬಿದ್ದು ಹೋಗ್ಬಿಡ್ತೀವಿ. ನೆಕ್ಸ್ಟ್ ಇನ್ನು ನಾವು ಬಾರ್ಗಿಂಗ್ ಅಲ್ಲ, ಅವ್ರ ಲಾಭನೂ ನೋಡಲ್ಲ. 100 ರೂಪಾಯಿ 70 ರೂಪಾಯಿನೇ ಬರಲಿ ಅವರಿಗೆ ಕಸ್ಟಮರ್ ಹತ್ರ, ಒಂದು ಗ್ರಾಹಕರ ಹತ್ರ ಒಂದು ಬಾಂಧವ್ಯವನ್ನು ಬೆಳೆಸ್ಕೋತಾರೆ. ಆ ಬಾಂಧವ್ಯದ ಒಂದು ಸಮ್ಯತೆ ಗೊತ್ತಿರುತ್ತೆ ಅವ್ರಿಗೆ. ಯಾವುದೇ ರೀತಿ ದುರಹಂಕಾರ ತೋರಿಸೋದಾಗ್ಲಿ, ನಾನು ಹಂಗಿದ್ದೀನಿ, ನನ್ನ ಹತ್ರ ಆ ಥರದ್ದು ಅವ್ರ ಮೈಂಡ್ ಸೆಟ್ ಏನು, ನಾನು ಇಷ್ಟು ದುಡ್ಡಿದೆ, ನಂದು ಇಷ್ಟು ಟಾರ್ಗೆಟ್ ಇದೆ, ನಾನು ಇಷ್ಟು ಬಾಂಧವ್ಯ, ಎಷ್ಟು ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಆ್ಯಂಡ್ ನೀವು ಇದನ್ನು ನೋಡಲೇಬೇಕು ಒಂದ್ಸಲ, ಹೆಂಗೆ ಮಾರ್ವಾಡಿಸ್ಗಳು ರಿಲೇಷನ್ಶಿಪ್ಪಿಂದ ಯಾವುದೇ ಒಂದು ಗ್ರಾಹಕ ಅಂಗಡಿಗೆ ಹೋಗಲಿ ಅಥವಾ ಗ್ರಾಹಕರು ಬರಲಿ, ಎಷ್ಟು ವಿನಯ ನಮ್ರತೆಯಿಂದ ಇರ್ತಾರೆ ಗೊತ್ತಾ, ಆ್ಯಂಡ್ ಹೆಂಗೆ ವರ್ತಿಸ್ತಾರೆ ಗೊತ್ತಾ. ಆ ಒಂದು ಒಳ್ಳೆತನನೇ ಅವ್ರನ್ನ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಆ್ಯಂಡ್ ಅವರಿಗೆ ಆ ಸ್ಕಿಲ್ ಇರುತ್ತೆ, ನಾನು ದುಡ್ಡನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು. ಇವತ್ತು ಒಂದಿನ ಬಂದು ತೊಗೊಂಡು ಹೋದರೆ ನನಗೆ 10 ರೂಪಾಯಿ ಜಾಸ್ತಿ ಬರುತ್ತೆ, ನೆಕ್ಸ್ಟ್ ಅದನ್ನು ಯೋಚನೆ ಮಾಡಲ್ಲ. ಇವತ್ತು 10 ರೂಪಾಯಿ ಕಡಿಮೆ ಬಂದ್ರೂ ಅದೇ ಕಸ್ಟಮರ್ ನನ್ನ ಅಂಗಡಿಗೆ ಮತ್ತೆ ಬರಬೇಕು ಅನ್ನೋ ಒಂದು ಗುರಿ ಅವರಲ್ಲಿರುತ್ತೆ. ಬಟ್ ನಾವು ಹಾಗೆ ಮಾಡಲ್ಲ, ದುರಾಸೆ. ಅಲ್ಲಿ 100 ರೂಪಾಯಿಗೆ ಹೋಗೋದನ್ನು ನಾವು 1000 ರೂಪಾಯಿ ಕೊಟ್ಬಿಡ್ಬೇಕು, ನಮಗಿನ್ನೂ 900 ರೂಪಾಯಿ ಲಾಭ ಬಂದುಬಿಡುತ್ತೆ, ನೆಕ್ಸ್ಟ್ ಬರೋದೇ ಇಲ್ಲ ಗಿರಾಕಿ. ಸೊ ಆ ರೀತಿ ನಾವು ಥಿಂಕ್ ಮಾಡ್ತೀವಿ, ಈ ರೀತಿ ಅವ್ರು ಥಿಂಕ್ ಮಾಡ್ತಾರೆ ಅಷ್ಟೇ. ಅವ್ರಿಗೂ ನಮಗೂ ಹಣದ ಮ್ಯಾನೇಜ್ಮೆಂಟ್ಗೆ ಇರ್ತಕ್ಕಂಥ ಸ್ಕಿಲ್. ಲೈಕ್ ಇನ್ನೊಂದು ಏನಂತಂದರೆ, ಸಂಬಂಧವನ್ನು ಇಟ್ಕೊಂಡು ಅವರು ವ್ಯವಹಾರವನ್ನು ಮುಂದುವರಿಸ್ಲಿಕ್ಕೆ ಹೋಗಲ್ಲ. ಅಕಸ್ಮಾತ್ ಮುಂದುವರಿಸಿದ್ರು ಕೂಡ ಅಲ್ಲಿ ಲಾಭ ಇದ್ದರೆ ಮಾತ್ರ ಅವರು ಮುಂದುವರಿಸ್ಲಿಕ್ಕೆ ಹೋಗ್ತಾರೆ. ಸೊ ಅವ್ರದ್ದು ಇನ್ನೊಂದು ವಿಶೇಷ ಗುಣ ಏನು ಗೊತ್ತಾ, ಯಾರ ಹತ್ರನೂ ಕೂಡ ಜಗಳ ಮಾಡ್ಲಿಕ್ಕೆ ಹೋಗಲ್ಲ. ಯಾರಾದರೂ ಒಬ್ಬರು ಗ್ರಾಹಕರು ಬರಲಿ, ಏನ್ರಿ ನೀವು ಇಷ್ಟೊಂದು ರೈಟ್ ಹೇಳ್ತಿದ್ದೀರಾ, ಹಿಂಗೆಲ್ಲ ಹೇಳ್ತಿದ್ದೀರಾ ಅಂತ ಅಂದರೆ, ಅಣ್ಣ ಮಾರ್ಕೆಟಿಂದನೇ ಬಂದಿರೋದು ಇಷ್ಟೇ ರೈಟ್ ಅಣ್ಣ, ಇಷ್ಟೇ ಅಣ್ಣ ಅದು ರೈಟು, ಅದು ಮಾರ್ಕೆಟಿಂದನೇ ಬಂದಿದೆ ಅಣ್ಣ, ನಾ ಏನು ಮಾಡಲಿ ಅಣ್ಣ, ತಗೊಳ್ಳಿ ಅಣ್ಣ ಅಂತ ಈ ರೀತಿ ಮಾತಾಡ್ತಾರೆ ವಿನಃ ನೀವು ಎಷ್ಟೇ ನಾವಾದ್ರೆ ಹಂಗಲ್ಲ, ತಗೊಂಡ್ರಪ್ಪ, ಬಿಟ್ಟರೆ ಬಿಡಿ, ಇದು ಇಷ್ಟೇ ರೈಟ್ ಇರೋದು ಅಂತ ದುರಹಂಕಾರದಿಂದ ಮಾತಾಡ್ತೀವಿ. ಅವರು ನಮ್ಗೆ ಎಷ್ಟೇ ನಾವು ಏನೇ ಒಂದು ಬೈಗುಳದಿಂದ ಮಾತಾಡ್ತಾ ಇದ್ರು ಕೂಡ ಆ ಸಂಯಮವನ್ನು ಅವರು ಕಳ್ಕೊಳ್ಳಲ್ಲ. ಯಾಕಂದರೆ ಬೈತಾ ಇರ್ತಕ್ಕಂಥದ್ದು ನೀನು ಅದನ್ನು ಅದು ನನಗೇನು ತಟ್ಟಲ್ಲ. ಯಾಕಂದರೆ ಅವರ ಉದ್ದೇಶ ಏನು, ಲಾಭ ಆಗಬೇಕು ಆ್ಯಂಡ್ ಯಾರಿಗೂ ಕೂಡ ನೋವಾಗಬಾರ್ದು. ಅಣ್ಣ ಸಾಬ್ ಇಷ್ಟೇ ಸಾಬದು, ಮಾರ್ಕೆಟಿಂದ ಬರೋದೇ ಹೀಗೆ ಅಣ್ಣ, ಹೇಗೆ ಮಾತಾಡ್ತಾರೆ ಗೊತ್ತಾ, ಅವ್ರ ಕಲೆ ಗೊತ್ತಿದೆಯಾ ನಿಮಗೆ? ಅದರಲ್ಲಿ ಒಂದು ಗುಣನೂ ಕೂಡ ನಮಗೆ ಗೊತ್ತಿಲ್ಲ ರೀ. ಯಾಕಂದರೆ ಯಾರಾದರೂ ಒಬ್ಬರು ನಮಗೆ ಮಾತಾಡ್ಬಿಟ್ರೆ ಸಾಕು, ತಗೊಂಡ್ರೆ ತಗೋಪ್ಪ, ಬಿಟ್ಟರೆ ಬಿಡ್ರಪ್ಪ, ನೆಕ್ಸ್ಟ್ ಬರ್ತಾರೆ ಅಂದ್ಬಿಟ್ಟು ಹೀಗೆ ತೆಗೆದು ಇಟ್ಟುಬಿಡ್ತೀವಿ. ಆದರೆ ಅವ್ರು ಹಾಗಲ್ಲ, ಎಷ್ಟು ಸಂಯಮದಿಂದ ಅವ್ರು ಎಷ್ಟೇ ನಾವು ಬೈಗೊಳ್ತಾ ಇದ್ದೀವಿ ಅಂತಂದರೆ, ತಗೊಳ್ರಪ್ಪ ನೀವು ಇಷ್ಟೇ ಅದಿರೋದು ಅನ್ನೋ ಮಾತನ್ನು ಅವ್ರ ಬಾಯಿಂದನೇ ಕಡಿಸಿಲ್ಲ, ಇಲ್ಲಿವರೆಗೂ ನಾನು ನೋಡೇ ಇಲ್ಲ. ಆಮೇಲೆ ಅವ್ರು ಇನ್ನೊಂದು ಏನಂತ ಅಂದರೆ, ಸಾಕಷ್ಟು ಒಂದು ಬಿಲ್ಡಿಂಗ್ನ ಕಟ್ತಾರೆ, ಒಂದೇ ವ್ಯವಹಾರದಲ್ಲಿ ಇರಲ್ಲ. ಕಂಡೀಷನ್ ಏನಂತ ಅಂದರೆ, ಅವ್ರ ವ್ಯವಹಾರಕ್ಕೆ ಕೈ ಹಾಕ್ತು ಅಂತಂದರೆ ಅದರಲ್ಲಿ ಲಾಭ ಬರಬೇಕು, ಲಾಭ ಬರ್ದೇನೆ ಅವ್ರು ಕೈ ಹಾಕೋಲ್ಲ. ಸೊ ನೀವು ನೋಡ್ತಾ ಇರಬೇಕು, ಎಲ್ಲ ಒಂದು ಬಿಸ್ನೆಸ್ನು ಮಾಡ್ತಾರೆ ರೀ ಅವರು. ಬಟ್ಟೆ ಅಂಗಡಿ ಇರ್ತಾರೆ, ಬಳೆ ಅಂಗಡಿ ಇರ್ತಾರೆ, ಚಿನ್ನದ ಅಂಗಡಿ ಇರ್ತಾರೆ, ಪ್ರತಿ ಒಂದು ಕೂಡ ಅವರು ಯಾವುದನ್ನು ಕೂಡ ಕೀಳಾಗಿ ನೋಡಲ್ಲ, ಎಲ್ಲವನ್ನೂ ಕೂಡ ಒಂದು ಒಳ್ಳೆ ಮನಸ್ಸಿಂದ ಮಾಡ್ತಾರೆ. ಬಟ್ ಅವರ ಒಂದು ಕಂಡೀಷನ್ ಏನು, ಒಂದು ವ್ಯವಹಾರಕ್ಕೆ ನಾನು ಕೈ ಹಾಕಿದ್ದೀನಿ ಅಂತಂದರೆ ಅದರಿಂದ ನನಗೆ ಲಾಭ ಬರಬೇಕು ಅಂತ ವ್ಯವಹಾರಕ್ಕೆ ಮಾತ್ರ ಕೈ ಹಾಕ್ತಾರೆ. ಬಿಲ್ಡಿಂಗ್ ಕಟ್ತಾರೆ, ಅದ್ರ ಬಾಡಿಗೆನ ತಗೊಳ್ತಾರೆ. ಮತ್ತು ಯಾರೇ ಒಬ್ಬ ಗ್ರಾಹಕರನ್ನ ಅವ್ರ ಅಂಗಡಿ ಕೆಲಸಕ್ಕೆ ಇಟ್ಕೊಳ್ಳಿ, ಅವರ ಕುಟುಂಬದವ್ರ ಥರನೇ ನೋಡ್ತಾರೆ. ಯಾಕಂತಂದರೆ ಅವ್ರು ಊಟ ಮಾಡಿರ್ತಕ್ಕಂಥದ್ದನ್ನೇ ಇವ್ರಿಗೂ ಕೂಡ ಮನೆಯಿಂದ ಊಟ ತರಿಸಿ ಊಟ ಕೊಡ್ತಾರೆ. ಆ ವ್ಯಕ್ತಿ ಮತ್ತೆ ಅದನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗಬಾರ್ದು. ಅಂತಹ ಒಂದು ಅಂತಹ ಒಂದು ಗುಣವನ್ನು ಅವರು ಬೆಳೆಸ್ಕೊಳ್ತಾರೆ. ಯಾರೊಟ್ಟಿಗೂ ಕೂಡ ಜಗಳ ಆಡಲ್ಲ. ಹೋದ ತಕ್ಷಣ ಯಾರಾದರೂ ಗ್ರಾಹಕರು ಬಂದರೆ ನೀರು ಕೊಡ್ತಾರೆ. ಮತ್ತು ಇವರು ಜೀವನದಲ್ಲಿ ರಿಸ್ಕನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ನಾವು ಹೇಗೆ ಅಂತಂದರೆ, ಕಷ್ಟನೇ ಪಡಲ್ಲ, ಫಲ ಬೇಕು ಅಂತ, ಪ್ರತಿಫಲ ಬೇಕು ಅಂತ ಕೇಳ್ತೀವಿ. ಅವರು ಜೀವನದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ನಮ್ಮಂಥ ಜನಗಳಿಗೆ ರಿಸ್ಕೇ ನಾವು ತಗೊಳ್ಳಲ್ಲ. ಅದೆಷ್ಟೇ ರಿಸ್ಕ್ ಆಗಲಿ ಆ ರಿಸ್ಕನ್ನು ತಗೊಂಡು ನಾನು ಅದನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಸೊ ಅವರ ಬದುಕನ್ನು ಯಾವ ರೀತಿ ಹೋಗ್ತಾ ಇರುತ್ತೆ, ಅವರ ಬದುಕು ಎಲ್ಲಿ ಇದೆ ಅನ್ನೋದನ್ನು ಮಾತ್ರ ಅವರು ಅರ್ಥೈಸ್ಕೊಳ್ತಾರೆ. ಅಂದರೆ ಮತ್ತು ಇವರು ಹಿರಿಯರಿಗೆ ಯಾರೇ ಬರಲಿ ಒಂದು ಗೌರವವನ್ನು ಕೊಡ್ತಾರೆ. ಆ್ಯಂಡ್ ಇನ್ನೊಂದು ವಿಶೇಷ ಗುಣ ಏನು ಅಂತ ಅಂದರೆ, ದಾನ ಧರ್ಮವನ್ನು ಮಾಡ್ತಾರೆ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ನಾವು ದಾನ ಧರ್ಮವನ್ನು ನಾವು ಮಾಡಬೇಕು. ಈ ದಾನ ಧರ್ಮದಲ್ಲಿ ಮಾತ್ರ ಇವರು ನಿಸ್ಸೀಮರು. ಯಾಕಂದರೆ ಇವರು ಗ್ರ್ಯಾಂಡಾಗಿ ದುಡ್ಡನ್ನು ಎಲ್ಲಿ ಖರ್ಚು ಮಾಡ್ತಾರೆ ಅಂತಂದರೆ ಮದುವೆಯಲ್ಲಿ ಮಾಡ್ತಾರೆ. ಅದರಲ್ಲಿ ಹೆಚ್ಚಿನದಾಗಿ ಯಾರನ್ನು ನೋಡಲ್ಲ, ಎಲ್ಲರನ್ನೂ ಕರೆದು ಊಟಕ್ಕೆ ಹಾಕ್ತಾರೆ. ಸೊ ಹಿರಿಯರಿಗೆ ಒಂದು ಗೌರವವನ್ನು ಕೊಡ್ತಾರೆ. ಯಾರೇ ಒಬ್ಬ ವ್ಯಕ್ತಿ ಬರಲಿ, ಒಂದು ಸಂಬಂಧ ಬರಲಿ, ಸಮುದಾಯದಲ್ಲಿ ಯಾರಿಗೆ ಒಂದು ಅವರು ಇರ್ತಕ್ಕಂಥ ಸಮುದಾಯದಲ್ಲಿ ಅವ್ರ ವ್ಯಾಪಾರದಲ್ಲಿ ನಷ್ಟ ಆಯಿತಾ ಅಥವಾ ಅವ್ರಿಗೆ ಏನಾದರೂ ಒಂದು ತೊಂದರೆ ಆಯಿತಾ, ಬಡ್ಡಿ ಇಲ್ಲದೆ ಇರೋ ಹಾಗೆ ದುಡ್ಡು ಕೊಡ್ತಾರೆ. ಆ್ಯಂಡ್ ಅವ್ರನ್ನ ಮೇಲೆತ್ತೋದಕ್ಕೆ ಸಹಾಯ ಮಾಡ್ತಾರೆ. ಸೊ ಒಂದು ಸಲ ಏನಾಯಿತು ಅಂತ ಅಂದರೆ, ಇವ್ರ ಗುಣ ಯಾವುದಕ್ಕೆ ಹೋಲಿಸ್ಬೋದು ಅಂತಂದರೆ, ರಾಮ ರಾವಣರ
ಯುದ್ಧ ನಿಂತ ಮೇಲೆ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ರಾವಣ ಒಂದು ಪ್ರತಿಭಾವಂತ ಆ್ಯಂಡ್ ಜ್ಞಾನವಂತ ಅವನ ಹತ್ರ ಹೋಗಿ ನೀನು ಒಂದಷ್ಟು ಜ್ಞಾನವನ್ನು ತಿಳ್ಕೊಂಡು ಬಾ ಅಂತ. ಸೊ ನಾನು ಹೋಗಲ್ಲ, ಅವನು ದುರಹಂಕಾರ. ನೋಡು, ನಮಗೆ ಜ್ಞಾನ ಬೇಕು, ಕೆಲಸ ಬೇಕು, ಆ್ಯಂಡ್ ಅವನು ತುಂಬ ಬುದ್ಧಿವಂತ. ಯಾವುದೋ ಒಂದು ಶಾಪಕ್ಕೆ ಈಡಾಗಿ ಈ ರೀತಿ ಯುದ್ಧ ಆಯಿತು ಅಂತ ಹೇಳಿ ಕಳಿಸ್ದಾಗ ರಾವಣನ ಕಿವಿ ಹತ್ರ ಹೋಗ್ತಾನೆ. ರಾವಣ ಮಾತಾಡಲ್ಲ. ಮತ್ತೆ ಬಂದು ರಾಮನ ಹತ್ರ ಹೇಳ್ತಾನೆ, ಅವನಷ್ಟು ಸಾಯ್ತಾ ಇದ್ದ ಪರಿಸ್ಥಿತಿನಲ್ಲೂ ಕೂಡ ಕಣ್ಣನ್ನು ಕೆಕ್ಕರಿಸಿ ನೋಡ್ತಿದ್ದಾನೆ, ನಾನು ಹೋಗಲ್ಲ ಅಂತ. ನೋಡು, ನಮಗೆ ಬೇಕಾಗಿರೋದು ವಿದ್ಯೆ. ಯಾವಾಗ ವಿದ್ಯೆ ನಮಗೆ ಬೇಕೋ ಕಿವಿ ಹತ್ರ ತಲೆ ಹತ್ರ ಹೋಗಬಾರ್ದು, ಅವ್ರ ಕಾಲ ಹತ್ರ ಹೋಗುವಂತ. ಕಾಲ ಹತ್ರ ಹೋದಾಗ ಹೇಳ್ತಾನೆ ರಾವಣ, ಫಸ್ಟು ನಿನ್ನ ರಹಸ್ಯವನ್ನು, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಸಂಬಂಧಿಕರಲ್ಲಿ ನಿನ್ನ ರಹಸ್ಯವನ್ನು ಬಿಟ್ಕೊಡ್ಬೇಡ. ಎರಡನೇದು, ಅಡುಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ್ಯಂಡ್ ಅಡುಗೆಯವ್ರು ಇರ್ತಾರಲ್ಲ ಅವ್ರಿಗೆ ನಿನ್ನ ಒಂದು ವೀಕ್ನೆಸ್ನ ಬಿಟ್ಕೊಡ್ಬೇಡ. ಯಾಕಂದರೆ ಯಾವ ಸಂದರ್ಭದಲ್ಲಿ ನಮ್ಮ ಊಟಕ್ಕೆ ವಿಷ ಹಾಕಿ ನಮ್ಮನ್ನು ಸಾಯಿಸ್ತಾರೆ ಅಂತ ಗೊತ್ತಿರಲ್ಲ. ಮತ್ತು ನೀನು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ನಿನ್ನ ರಹಸ್ಯವನ್ನು ಬಿಟ್ಕೊಡ್ಬೇಡ ಅಂತ. ಸೊ ಈ ಮೂರೂ ವಿದ್ಯೆಗಳನ್ನ ಈ ಒಂದು ಮಾರ್ವಾಡಿಗಳು ಕಲಿತಾ ಆ್ಯಂಡ್ ಅನುಸರಿಸ್ತಾ ಬರ್ತಾ ಇದ್ದಾರೆ. ಯಾರೂ ಕೂಡ ಹೆಚ್ಚಿನದಾಗಿ ಇಲ್ಲಿ ಬಿಸ್ನೆಸ್ ಜಾಸ್ತಿ ಅವರು ನಾವು ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಅಪ್ಪ ಅಮ್ಮ ಆಗಲಿ, ಅಜ್ಜಿ ತಾತ ಆಗಲಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಯಾರೇ ಆಗಲಿ, ರಿಸ್ಕ್ ತಗೋಬೇಡ, ಜಾಬ್ ಮಾಡು ಅಂತೀವಿ. ಆದರೆ ಅವರು ಆಲ್ಮೋಸ್ಟ್ ಜಾಬೇ ಮಾಡಲ್ಲ. ಎಲ್ಲರೂ ವಿದ್ಯೆ ಬೇಕು, ಜ್ಞಾನಾರ್ಜನೆಗೆ ಎಷ್ಟು ವಿದ್ಯೆ ಬೇಕೋ ಅಷ್ಟು ವಿದ್ಯೆನೇ ಕೊಡಿಸ್ತಾರೆ. ಚಿಕ್ಕದ್ರಿಂದನೇ ಅವ್ರು ಮಾಡ್ತಕ್ಕಂಥ ಬಿಸ್ನೆಸ್ ಜ್ಞಾನನ ಅವ್ರ ಮಕ್ಕಳಿಗೆ ಕೊಟ್ಟಿರ್ತಾರೆ. ಆ ರಿಸ್ಕನ್ನು ಅವ್ರು ತಗೊಂಡಿರ್ತಾರೆ. ಆ್ಯಂಡ್ ಇಂತಹ ಒಂದು ಅನುಸರಣೆಯನ್ನು ಅವ್ರು ಅನುಕರಣೆ ಮಾಡ್ತಾ ಚಿಕ್ಕ ವಯಸ್ಸಿಂದನೂ ಬರ್ತಾ ಇರ್ತಾರೆ. ದಾನ ಧರ್ಮ ಅಂದರೆ ನಾವು ಯಾರಿಗಾರು ಬಾರ್ಗಿಂಗ್ ಮಾಡಬೇಕಾದ್ರೆ ನಾವೇನಾದರೂ ದುಡ್ಡು ಕೊಟ್ಟು, ಅಯ್ಯೋ ಅಲ್ಲಿ 100 ರೂಪಾಯಿ ಕೊಟ್ಬಿಟ್ನಲ್ಲ ನಾನು ಅಂತ ಈ ರೀತಿ ಕೊರಗ್ತೀವಿ. ಆದರೆ ಅವರು ದಾನ ಧರ್ಮಕ್ಕೆ ಅಂತಲೇ ಇಷ್ಟು % ಅಂತ ಇಟ್ಬಿಟ್ಟಿರ್ತಾರೆ. ಅಲ್ಲೇ ದೇವರು ಕಣ್ರಿ ಕಾಪಾಡೋದು. ನಾವು ಯಾವುದೇ ರೀತಿ ಯಾವುದನ್ನು ಕೊರಗಬಾರ್ದು. ನೀವು ನೋಡಿ, ಇಷ್ಟು ಗುಣಗಳು ಕೂಡ ಅವರಲ್ಲಿ ಇರ್ತವೆ. ಇಂತಹ ಹಣದ ಮ್ಯಾನೇಜ್ಮೆಂಟ್ ಇರೋದ್ರಿಂದನೇ, ಇಂತಹ ಒಂದು ಲಾಭದ ಅನುಸರಣೆ ಅವರಲ್ಲಿ ಇರೋದ್ರಿಂದನೇ ಅವರ ಲೈಫಲ್ಲಿ ಅವ್ರು ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರೋದು. ನಾವಿಲ್ಲಿ 20,000 ರೂಪಾಯಿ ಸಂಬಳ ಬಂದರೆ 50,000 ರೂಪಾಯಿ ಬರ್ತಿದೆ ಅಂದ್ಕೊಂಡು ನಾವು ಆ ಲೆವೆಲ್ಗೆ ಹೇಳಿದ್ದೀವಿ. ನನ್ನ ಕಾರ್ ತಗೊಬಂದು ನಿಲ್ಲಿಸ್ಕೊಳ್ಳೋಣ ಅಂತೀವಿ. ಹಿಂದೆ ನಾವು ಪಡ್ತಾ ಇರ್ತಕ್ಕಂಥ ನೋವು ಯಾರಿಗೂ ಗೊತ್ತಿರಲ್ಲ. ನಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮತ್ತು ನಮ್ಮಲ್ಲಿರ್ತಕ್ಕಂಥ ಜ್ಞಾನಾರ್ಜನೆ ಎಷ್ಟಿದೆ, ನಾನು ಏನು ತಿಳ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನನಗೆ ಎಷ್ಟು ಕೆಪಾಸಿಟಿ ಇದೆ, ನಾನು ಎಷ್ಟು ಖರ್ಚು ಮಾಡಬೇಕು ಹಿತವಾಗಿ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಹಣದ ಮ್ಯಾನೇಜ್ಮೆಂಟ್ ನಮ್ಮಲ್ಲೇ ಇದೆ. ಕೊನೆಗೊಂದು ದಿನ ನಾವು ಸಾವಿನ ಕದವನ್ನು ತಡ್ತಕ್ಕಂಥ ಸಿಚುವೇಶನ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ, ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನಷ್ಟು ಮಾರ್ವಾಡಿಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ್ವೆ. ಅಲ್ಲಿವರೆಗೂ ನಮಸ್ತೆ.